ಗಾಂಧಿನಗರದಲ್ಲಿ ಈಗ ತರ್ಲೆ ನನ್ ಮಕ್ಕಳ ಅಬ್ಬರ ಜೋರಾಗಿದೆ. ಎಲ್ಲರನ್ನ ಬೈಕೊಂಡು ತಿರುಗಾಡಿದ್ದ ಈ ತರ್ಲೆಗಳು ಈಗ ಥಿಯೇಟರ್ಗೆ ಬರೋಕೆ ರೆಡಿಯಾಗಿದ್ದಾರೆ. ನಾಗಶೇಖರ್ ಮತ್ತು ಯತಿರಾಜ್, ಶುಭಾ ಪೂಂಜಾ ಸಹ ಈ ತರ್ಲೆಗಳ ಕಿತಾಪತಿಗೆ ಸಾಥ್ ಕೊಟ್ಟಿದ್ದಾರೆ. ತರ್ಲೆ ನನ್ ಮಕ್ಕಳು ಸಿನಿಮಾದ ಜೊತೆ ವಿಜಯ ರಾಘವೇಂದ್ರ ಅಭಿನಯದ ಶಿವಯೋಗಿ ಪುಟ್ಟಯ್ಯಜ್ಜ ಸಿನಿಮಾ ಕೂಡ ತೆರೆಗೆ ಬರ್ತಾ ಇದ್ದು ಡಿಫ್ರೆಂಟ್ ಸಿನಿಮಾಗಳು ಹಬ್ಬವನ್ನ ನೀಡಲಿವೆ. ಸಂಜೆ ಫ್ರೀ ಇದೆಯಾ ಅಂದಲ್ಲ ಕೆಲಸ ಆ ತರ್ಲೆ ನನ್ ಮಕ್ಕಳದು. ಅಯ್ಯೋ ಜಗ್ಗೇಶ್ ಕೊಡ್ತಾವನೆ, ಬಂದ್ಕೊಡಿ ಸಾಕು, ಹಾಲ್ ನಾನೇ ಕುಡ್ಕೋತೀನಿ. ಗಾಂಧಿನಗರದಲ್ಲಿ ಏನುಂಟು ಏನಿಲ್ಲ, ಗಾಂಧಿನಗರದ ವಾಸ್ತವ ಸ್ಥಿತಿ ಏನು ಎನ್ನುವುದನ್ನ ಹೇಳಿ ಸುದ್ದಿ ಮಾಡಿದ್ದ ತರ್ಲೆ ನನ್ನ ಮಕ್ಕಳು ಈಗ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಗಾಂಧಿನಗರದ ನಿರ್ದೇಶಕರು ಹೀರೋಗಳನ್ನ ಬೀದಿಲಿ ಹರಾಜ್ ಹಾಕಿದ ಈ ಚಿತ್ರದ ಟ್ರೇಲರ್ ನೋಡಿ ಕೆಲವು ಆಡ್ಕೊಂಡಿದ್ರು, ಮತ್ತೆ ಕೆಲವರು ಬುದ್ಧಿ ಹೇಳಿದ್ರು. ಅದೇನೇ ಇದ್ರೂ ಚಿತ್ರ ಈಗ ತೆರೆಗೆ ಬರೋಕೆ ರೆಡಿ ಆಗ್ತಾ ಇದೆ. ಇಷ್ಟೆಲ್ಲ ಸುದ್ದಿ ಮಾಡಿದ ತರ್ಲೆಗಳ ತುಂಟಾಟವನ್ನ ತೆರೆಯ ಮೇಲೆ ನೋಡೋ ಟೈಮ್ ಬಂದೇ ಬಿಟ್ಟಿದೆ. ಕುಡ್ಕೊಂಡೆ ಎಣ್ಣೆನ ಕೊಡ್ಕೊಂಡೆ ನೆನ್ಸ್ಕೊಂಡೆ ಹುಡುಗಿನ ನೆನ್ಸ್ಕೊಂಡೆ ಮರ್ಕಂಡೆ ಪ್ರೀತಿನ ಮರ್ಕಂಡೆ ಕೆರ್ಕಂಡೆ ಹಾಟನ್ನೇ ಕೆರ್ಕಂಡೆ ಕುಡ್ಕೊಂಡೆ ಎಣ್ಣೆನ ಕುಡ್ಕೊಂಡೆ ನೆನ್ಸ್ಕೊಂಡೆ ಹುಡುಗಿನ ನೆನ್ಸ್ಕೊಂಡೆ ಮರ್ಕಂಡೆ ಪ್ರೀತಿನ ಮರ್ಕಂಡೆ ಕೆರ್ಕಂಡೆ ಹಾಟನ್ನೇ ಕೆರ್ಕಂಡೆ ಕಣ್ಣಲ್ಲೇ. ಕಾಮಿಡಿ ನಟನಾಗಿ, ನಿರ್ದೇಶಕನಾಗಿ, ಕೊನೆಗೆ ಹೀರೋ ಪಟ್ಟಕ್ಕೆ ಏರಿಬಿಟ್ಟ ನಾಗಶೇಖರ್ ಇಲ್ಲಿ ದೊಡ್ಡ ತರ್ಲೆಯಾಗಿ ಕಾಣಿಸಿಕೊಂಡಿದ್ದಾರೆ. ಏನೋ ಮತ್ತೊಬ್ಬ ತರ್ಲೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ನವರಸ ನಾಯಕನ ಪುತ್ರ ಯತಿರಾಜ್. ನಾಗಶೇಖರ್ಗೆ ಜೊತೆಯಾಗಿರೋ ಶುಭಾ ಪೂಂಜಾ ಇಲ್ಲಿ ಮೈಚಳಿ ಬಿಟ್ಟು ಕುಣಿದಿದ್ದಾರೆ. ಯಮ್ಮಿ ಯಮ್ಮಿ ಎನ್ನುವ ಹಾಡು ಈಗಾಗಲೇ ಹಿಟ್ ಆಗಿದೆ. ಈ ಹಾಡಿನಲ್ಲಿ ಶುಭಾ ಪೂಂಜಾ ಸೂಪರ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾಳೆ. ರಾಕೇಶ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಚಿತ್ರ ಯುವಕರಿಗೆ ಇಷ್ಟವಾಗುತ್ತೆ ಅನ್ನೋ ನಂಬಿಕೆ ಚಿತ್ರತಂಡದ್ದು. ಇಲ್ಲಿ ಯತಿರಾಜ್, ಜಗ್ಗೇಶ್ ಕೂಡ ಒಂದು ಪೇರಿದ್ದು ಅವರಿಗೋಸ್ಕರ ಒಂದು ಹಾಡನ್ನ ಇಡಲಾಗಿದೆ. ಈ ಚಿತ್ರದಲ್ಲಿ ರವಿಚಂದ್ರನ್ ಅವರನ್ನು ಸಹ ಅಣಕಿಸಿದ್ದು ಚಿತ್ರ ತರ್ಲೆ ತಾಪತ್ರಯಗಳಿಂದ ಕೂಡಿದ್ದು ಕಾಮಿಡಿ ಇಷ್ಟಪಡುವ ಕಾಮಿಡಿ ಪ್ರಿಯರಿಗೆ ಇದು ಇಷ್ಟವಾಗುತ್ತೆ ಅನ್ನೋ ನಂಬಿಕೆ ಇದ್ದೇ ಇದೆ. ನಾಗಶೇಖರ್ ಮತ್ತು ಯತಿರಾಜ್ ಇಬ್ಬರು ಕಾಮಿಡಿ ಮಾಡೋದ್ರಲ್ಲಿ ಸಖತ್ ಫೇಮಸ್. ಹಾಗಾಗಿ ಈ ಚಿತ್ರ ಪಕ್ಕಾ ಮನರಂಜನೆ ಚಿತ್ರವಾಗಿರುತ್ತೆ. ಕೊಟ್ಟ ದುಡ್ಡಿಗೆ ಯಾವುದೇ ಮೋಸವಿಲ್ಲದ ಹಾಗೆ ನಕ್ಕು ನಗಿಸುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ಸೆನ್ಸಾರ್ ಪ್ರಾಬ್ಲಮ್ನಿಂದ ನಿದ್ದೆಗೆಟ್ಟಿದ್ದ ತರ್ಲೆ ನನ್ನ ಮಕ್ಕಳು ಈಗ ಜನವರಿ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂತ ಹೇಳೋ ಐ ಲವ್ ಯು. ಅಲ್ಲ ಕಣೆ, ಎದೆ ಮೇಲೆ ತುಳಿಸ್ಕೊಳಕ್ಕೆ ಕರಿಮಣ್ಣು ಹುಡ್ಕೊಂಡು 300 ಕಿಲೋಮೀಟರ್ ದೂರ ಹೋಗ್ತಾರ. ಬಾಯಿಲೆ ತುಳಿ. ಗಂಡ್ಮಕ್ಳು ಎಷ್ಟು ಲೈಫ್ ಕೊಡ್ತೀನಿ ಅಂತ ಬಂದ್ಬಿಟ್ಟು ಆಮೇಲೆ ಕೊನೆಗೆ ಹೆಣ್ಮಕ್ಳು ಕೊಡೋದೇ ಖರೆ ಪೈಪು. ಎಲ್ಲ ಹೀರೋಗಳು ಡೈರೆಕ್ಷನ್ ಮಾಡಿ ಸುದೀಪ್ ತರ ಹಿಟ್ ಸಿನಿಮಾ ಕೊಡಕ್ ಆಗಲ್ಲ, ಕೆಲವರು ಕೂಲ್ ಕೊಟ್ಬಿಡ್ತಾರೆ. ಗಾಂಧಿನಗರ ಇಲ್ಲಮ್ಮ, ನಮ್ದೇನಿದ್ರು ಡೈರೆಕ್ಟ್ ಹಾಲಿವುಡ್. ಬರ್ಲಾ ಆ ಸಿನಿಮಾ ಡೈರೆಕ್ಟರ್ ಯಾರು ಸರ್? ಪ್ರಸಾದ್ ಅಂತ ಒಂದು ಸ್ಪೆಷಲ್ ಅಂತ ಅಟ್ರ್ ಫ್ಲಾಪ್ ಸಿನಿಮಾ ಕೊಟ್ಟು ಮನೆ ಮಾಡ್ಕೊಂಡಿದ್ರು. ಪಾಪ ಮನೆ ಕಟ್ಕೊಳ್ಳಿ ಅಂತ ಡೆಡ್ ಬಿಸ್ ಹಾಕಿದೀನಿ. ಅಲ್ಲ, ನೀನ್ ಮನೆಗ್ ಬಂದಾಗೆಲ್ಲ ಯಾವ್ದಾರ ಒಂದ್ ಡೈರೆಕ್ಟರ್ ಬೈಕೊಂಡೇ ಬರ್ತ್ಯಾ. ನಮ್ ಇಂಡಸ್ಟ್ರಿಯಲ್ಲಿ ಯಾರು ಒಳ್ಳೆ ಡೈರೆಕ್ಟರ್ ಇಲ್ವಾ? ಯಾಕಿಲ್ಲ, ನಮ್ ಬಾಸ್ ಪ್ರೇಮ್ ಸಿಲ್ವಾ ಬಾಸು ಇಂಡಸ್ಟ್ರಿಗೆ ಹಸ್ತಾ ಇದ್ದಂಗೆ. ಈ ಚಿತ್ರದ ಜೊತೆಗೆ ವಿಜಯ್ ರಾಘವೇಂದ್ರ ಅಭಿನಯದ ಶಿವಯೋಗಿ ಪುಟ್ಟಜ್ಜಯ್ಯ ಚಿತ್ರ ಕೂಡ ತೆರೆಗೆ ಬರ್ತಿದೆ. ಗಾನಯೋಗಿ ಪಂಚಾಕ್ಷರ ಗವಾಯಿಗಳ ಆದರ್ಶವನ್ನ ಮುಂದುವರೆಸಿಕೊಂಡು ಬರುವ ಪುಟ್ಟರಾಜು ಗವಾಯಿಯ ಕುರಿತಾದ ಸಿನಿಮಾ ಇದಾಗಿದ್ದು ವಿಜಯ್ ಇಲ್ಲಿ ಪಾತ್ರದ ಪರಕಾಯ ಪ್ರವೇಶ ಮಾಡಿದ್ದಾರೆ ಎನ್ನುವುದು ಪ್ರೋಮೋಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ತಲ್ಲೀನರಾಗಿ ಅಭಿನಯಿಸಿದ್ದಾರೆ ವಿಜಯ್ ರಾಘವೇಂದ್ರ. ಹಿರಿಯ ನಟ ವಿಶ್ವವಿಜೇತ ಪುತ್ತಿ ಹಂಸವಿಜೇತ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ.
ಪುಟ್ಟರಾಜ ಗವಾಯಿ ಕರ್ಮಭೂಮಿಯಾದ ಗದಗ ಸೇರಿದಂತೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನ ಸುತ್ತಮುತ್ತ ಚಿತ್ರದ ಚಿತ್ರೀಕರಣ ನಡೆದಿದೆ. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರಬಹುದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ಕಲಾವಿದನಿಗೆ ಮಾತಿನ ಮೇಲೆ ಬಹಳ ಹಿಡ್ತಾ ಇರ್ಬೇಕು. ಕವಿ ಬರ್ದ ಹಂಗ್ ಮಾತಾಡ್ಬೇಕು. ಪ್ರೇಕ್ಷಕರ ಮನಸ್ಸು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ನಾಟಕ ಆಗ್ಲಿ, ಸಿನಿಮಾ ಆಗ್ಲಿ, ನೀವು ಹ್ಯಾಂಗ್ ಕೊಡ್ತಿರೋ ಜನ. ಪುಟ್ಟರಾಜ ಗವಾಯಿಯ ತಾಯಿ ಪಾತ್ರದಲ್ಲಿ ಶ್ರುತಿ ಕಾಣಿಸಿಕೊಂಡಿದ್ದಾರೆ. ಇಬ್ಬರ ಅಭಿನಯ ತುಂಬಾ ಮನೋಜ್ಞವಾಗಿ ಮೂಡಿ ಬಂದಿದ್ದು ಚಿತ್ರ ನೈಜವಾಗಿದೆ. ನಿರ್ದೇಶಕ ಶಂಕರ್ಲಿಂಗ ಸುಬ್ನಳ್ಳಿ ಇಲ್ಲಿ ಪಂಚಾಕ್ಷರಿ ಗವಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷ. ಮಗುವಾಗಿದ್ದಾಗಲೇ ತನ್ನ ಕಣ್ಣುಗಳನ್ನು ಕಳೆದುಕೊಳ್ಳುವ ಪುಟ್ಟರಾಜ ಗವಾಯಿ ಆಂತರಿಕ ಕಣ್ಣಿನಿಂದಲೇ ಪ್ರಪಂಚವನ್ನ ನೋಡೋಕೆ ಶುರು ಮಾಡ್ತಾರೆ. ಅಲ್ಲದೆ ತನ್ನಂತೆಯೇ ಅಂಧರಾಗಿರುವ ಸಾವಿರಾರು ಮಕ್ಕಳಿಗೆ ಹೇಗೆ ದಾರಿದೀಪವಾಗ್ತಾರೆ ಎನ್ನುವುದನ್ನ ಈ ಚಿತ್ರದಲ್ಲಿ ವಿವರಿಸಲಾಗಿದೆ. ಜನ ಹ್ಯಾಂಗ್ ತಗೋತಾರೆ, ಆದ್ರೆ ಕೊಡೋರು ಸ್ವಲ್ಪ ಯೋಚನೆ ಮಾಡ್ಕೊಡ್ಬೇಕು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು ಎಂದೂ ದಾರಿ ತಪ್ಪು ನಡ್ಕೋಬಾರದು. ಕಣ್ಣಿಲ್ಲದಿದ್ದರೂ ಎಲ್ಲ ಸಂಗೀತ ವಾದ್ಯಗಳನ್ನ ಸುಶ್ರಾವ್ಯವಾಗಿ ನುಡಿಸುವ ಸಾಮರ್ಥ್ಯವಿತ್ತು ಗವಾಯಿಗಳಿಗೆ. ಈ ಎಲ್ಲ ಅಂಶಗಳ ಸುತ್ತ ಸುತ್ತುವ ಕಥೆಯಲ್ಲಿ ವಿಜಯ್ ರಾಘವೇಂದ್ರ ಅಭಿನಯ ನಿಜಕ್ಕೂ ಮೆಚ್ಚುವಂತಂದೆ. ಗವಾಯಿಗಳ 3 ಹಾಡು ಮತ್ತು ಶಿಶುನಾಳ ಶರೀಫರ 1 ಹಾಡನ್ನ ಈ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ. ಅಭಿಜಿತ್, ಅನುಪ್ರಭಾಕರ್ ಸೇರಿದಂತೆ ಹಲವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಸಂಗೀತ ಪ್ರಧಾನವಾದ ಈ ಚಿತ್ರ ನೈಜವಾಗಿ ಮೂಡಿಬಂದಿದ್ದು ಬಿಡುಗಡೆಗೆ ರೆಡಿಯಾಗಿದೆ. ನಾನು ನಿನ್ನ ಹಂಗ ಒಬ್ಬ ಕುರುಡನ ಅದೀನಿ. ಎತ್ತಾಗ ಹೊಳ್ಳಾಡಿ ಹ್ಯಾಂಗ್ ತಿಪ್ಪರ್ಲಾಗ ಹೊಡೆದ್ರು ಏನೂ ಕಾಣಂಗಿಲ್ಲ. ನವೀನ್, ಜನಶ್ರೀ ನ್ಯೂಸ್, ಬೆಂಗಳೂರು. ನಾವು ಕುರುಡು ಮಗು ಹುಟ್ಟೈತಿ ಅಂತ ತಂದೆ ತಾಯಿಗೆ ಸಾಯಿಸೋಕಾಗಂಗಿಲ್ಲ. ಕುರುಡ್ರಾಗ ಹುಟ್ಟೀವಿ ಅಂತ ನಾವು ಸುಮ್ನ ಕೂರಂಗಿಲ್ಲ. ಆ ತಾಯಿ ಸರಸ್ವತಿ ಈ ಸಂಗೀತ ಲೋಕನ ನಮ್ಗ ಕೊಟ್ಟಾಳ. ಪರಭಾಷೆಯಲ್ಲೂ ಜೋರಾಗಿದೆ ಸಂಕ್ರಾಂತಿ ಸಡಗರ. ಹಬ್ಬಕ್ಕೆ ಯಾವೆಲ್ಲ ಸಿನಿಮಾಗಳು ಬರುತ್ತೆ ಅಂತ ಹೇಳ್ತೀವಿ. ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್.